ಇದೇನು ಬೇಡವಾ ಚಿತ್ರಾನ್ನ ಕಿಕ್ ಮಾಡೋಣ. ಮಾತಾಡಿಸ್ತೇ ಅಂದ್ರೆ ತೋರ್ಸ್ರಿ. ಇದು ಪರ್ಫೆಕ್ಟ್ ಮ್ಯಾಚ್. ಯಾಕೆ ಕಲ್ತಿದ್ದೆ ಹೇಳು. ಫೈನಲಿ ನಮ್ಮ ಜರ್ನಿ ಹುಬ್ಳಿ ಕಡೆಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಫೈನಲಿ ನಮ್ಮ ಜರ್ನಿ ಹುಬ್ಳಿ ಕಡೆಗೆ. ಏನು ಬೆಳಿಗ್ಗೆನೇ 5:30 ಬಿಡೋಣ ಅಂದ್ಕೊಂಡಿದ್ದು, ಬಟ್ 6:30 ಆಗ್ತಾ ಬಂತು. ಮನೇಲಿ ಈ ಥರ ಅಕ್ವೇರಿಯಂ ಫಿಶ್ ಇದೆ ಅಂದಾಗ ಹೋಗೋಕ್ಕೆ ಮುಂಚೆ ಎಲ್ಲ ಈ ಥರ ಎಂಡ್ ಮೂಮೆಂಟಲ್ಲೇ ನಮ್ಮ ಮನೆಯವರು ಮಾಡೋದು. ಇಲ್ಲಿ ಕೆಳಗಡೆ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಆಲ್ರೆಡಿ. ಅಮ್ಮ, ಅತ್ತೆ, ಮಂಜು, ಯನ. ಆದರೆ ಇಡ್ಲಿ ತಟ್ಟೆ ಇಡ್ಲಿ, ಬೆಣ್ಣೆ ತಟ್ಟೆ ಇಡ್ಲಿ. 6:45 ಆಗೇ ಬಿಡ್ತು. ಬೆಳಿಗ್ಗೆ ಬೇಗ ಬಿಡೋಣ ಅಂದ್ಕೊಂಡಿದ್ವಿ. ಸರಿ ಅಂದ್ಬಿಟ್ಟು ಇನ್ನು ಎಲ್ಲ ಹೊರಡ್ತಾ ಇದ್ವಿ. ಆನ್ ದ ವೇ ಒಂದು 7:30 ಹಂಗೆ ಆಗಿತ್ತು. ಹಸು ಸ್ಟಾರ್ಟ್ ಆಗ್ಬಿಡ್ತು. ಬೆಳಿಗ್ಗೆ ಬೇಗ ಎದ್ರೆ ತಿನ್ಬೇಕಂತ ಅನಿಸ್ಬಿಡುತ್ತಲ್ಲ. ಸೊ ಹಾಗೆ ಅಲ್ಲಿ ತಟ್ಟೆ ಇಡ್ಲಿ ಮಾರ್ತಾಯಿದ್ದು, ತುಂಬ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಸ್ಟಾಪ್ ಮಾಡಿ ತಟ್ಟೆ ಇಡ್ಲಿ ತಿನ್ಕೊಂಡು ಮತ್ತೆ ನಮ್ಮ ಜರ್ನಿನ ಹುಬ್ಳಿ ಕಡೆ ಸ್ಟಾರ್ಟ್ ಮಾಡಿದ್ವಿ. ಹುಬ್ಳಿ ರೈಟ್ ಎಲ್ಲ ಹೋಗ್ತಿದ್ದೀವಿ ನಾವು ಇವಾಗ. ಯಾಕೆ? ಯಾರಿದ್ದಾರೆ ಅಲ್ಲಿ? ಚಿಕ್ಕಿ ಜೋರಾಗಿ ಹೇಳ್ಬೇಕು. ಹೋಗಿ ಏನ್ ಮಾಡ್ತೀಯ? ಸೀಮಂತ ಚಿಕ್ಕಿ ಹೊಟ್ಟೆಗೆ ಏನೈತೆ? ಚಿಕ್ಕಿ ಪಾಪು. ನೀನೇನ್ ಆಗ್ತೀಯ ಪಾಪು ಬಂದ್ರೆ? ಅಕ್ಕ ಅಕ್ಕ. ನೀನ್ ಆಟ ಸಾಮಾನೆಲ್ಲ ಕೊಡ್ತೀಯಲ್ಲ, ಅವು ಮಾತ್ರ ಆಡ್ಬೇಡ ಅಂತಾಳ. ಕೊಡ್ತೀಯ ಇಲ್ಲ ಪಾಪುಗೆ? ಡ್ರೆಸ್ಗಳು, ಆಟ ಸಾಮಾನು ಅವಳಿಗೆ ಇಷ್ಟ ಇದ್ದಿದ್ದು ಇಟ್ಕೊಂಡು ತರಕಾರಿ ಎಲ್ಲ ಟ್ರೇ ಇದೆಲ್ಲ ಅದನ್ನ ಕೊಡೋಣ. ಟ್ರಾಲಿ ಇದೆಯಲ್ಲ, ಸ್ಟ್ರಾಲರ್. ಅದು ಒಂದು ಹೋಗಕ್ಕೆ. ಆಮೇಲೆ ಸಣ್ಣದು ತೊಟ್ಲ ಇದೆಲ್ಲ ನಮ್ಮನ್ಯಾಗ, ಅದು ಒಂದು ತೊಟ್ಲ. ಅದೊಂದು ನೀನ್ ತಳ್ಕೊಂಡು ಹೋಗ್ತೀಯ? ದೊಡ್ಡದು ಕೊಡಕ್ ಆಗಲ್ಲ. ಕರೆಕ್ಟ್. ಕಾರ್ ಒಂದು ಜೀಪ್ ಕೊಟ್ಬಿಡೋಣ. ಅಲ್ಲ, ಸ್ವಲ್ಪ ದೊಡ್ಡದಾಗ್ಲಿ ಪಾಪು, ಅವಾಗ ನೀನು ಮತ್ತೆ ಪಾಪು ಜೀಪಲ್ಲಿ ಆಟ ಆಡಿ. ಆಯ್ತಾ? ಹುಬ್ಳಿಗೆ ಹೋಗ್ಬಿಡ್ರಿ. Few moments later. ಇನ್ನ ಚೆನ್ನಾಗಿ ಮಾತಾಡಿ ನಿದ್ದೆ ಹೋಗ್ಬಿಟ್ಲು. ಬೆಳಿಗ್ಗೆ ಬೇಗ ಎದ್ದಿದ್ಲಲ್ಲ, ಸೊ ಹಾಗೆ ಮಾತಾಡ್ಕೊತ ಹಾಗೆ ಮಲ್ಕೊಂಡ್ಬಿಟ್ಲು. ಆನ್ ದ ವೇ ಹಾಗೆ ಇಡ್ಲಿ ಸ್ಟಾಪ್ ಮಾಡಿದ್ವಲ್ಲ, ಅಲ್ಲಿ ಸ್ವಲ್ಪ ಇಡ್ಲಿ ತಿನ್ಕೊಂಡಿದ್ಲು. ಮಿಡ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅದೊಂದು ಆರಾಮಾಗಿ ತೊಡೆ ಮೇಲೆ ಕುತ್ಕೊಂಡಿರಲಿಲ್ಲ ಸ್ವಲ್ಪ ಹೊತ್ತು. ಹೋಗ್ಬೇಕಾದ್ರೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಆರಾಮಾಗಿ ಕಿರಣ್ ಹತ್ರ ಸ್ವಲ್ಪ ಹೊತ್ತು ಸೀಟ್ ಮೇಲೆ ಸ್ವಲ್ಪ ಹೊತ್ತು ಆ ಥರ ಕುತ್ಕೊಂಡು ಇದಾಯಿತು. ಲಾಸ್ಟ್ ಟೈಮ್ ಅಂದಾಗ ಫುಲ್ ಅಂದಮೇಲೆ ಕುತ್ಕೊಂಡಿದ್ದಲ್ಲ, ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು, ಬ್ಯಾಕ್ ಪೇನ್ ಎಲ್ಲ ಬಂದುಬಿಟ್ಟಿತ್ತು. ಈ ಸರಿ ಎಲ್ಲ ಕಿರಣ್ ಪ್ರಿಪೇರ್ ಮಾಡಿಬಿಟ್ಟಿದ್ರು, ಕೆಳಗೆ ಕುತ್ಕೋಬೇಕು ನೀನು, ಅಮ್ಮ ಕಾಲು ನೋವೆಲ್ಲ ಬರುತ್ತೆ ಮಮ್ಮಿಗೆ ಅಂತ ಹೇಳಿದ ತಕ್ಷಣ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ಲು. ಹಾಗೆ ಮತ್ತೆ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಟೀ ಕುಡಿಯೋಣ ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಮಾತ್ರ ಕಾಫಿ ಮಾತ್ರ ಮಸ್ತಾಗಿತ್ತು. ನಾನು ಟೀ ತೊಗೊಂಡ್ಬಿಟ್ಟೆ, ಅಮ್ಮವರೆಲ್ಲ ಕಾಫಿ ತೊಗೊಂಡಿದ್ರು. ತುಂಬ ಚೆನ್ನಾಗಿತ್ತು ಕಾಫಿ. ಕಾಯಿ ಕಡುಬು ತಿಂದು ಚಿಕ್ಕೆರೆ ದೊಡ್ಡಕೆರೆ ಬಿದ್ದು. ಸೊ ಟೀ ಕುಡ್ಕೊಂಡು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಜಾಗದಲ್ಲಿ ಲಾಸ್ಟ್ ಟೈಮ್ 1 hour ಸ್ಲೋ ಮೂವಿಂಗ್ ಇತ್ತು. ಈ ಸರಿನೂ ಕೂಡ ಹಂಗೇ ಇತ್ತು, ಇನ್ನೂ ವರ್ಕ್ ಆಗ್ತಾನೆ ಇತ್ತು. ಸರಿ ಅಂತ ಅಲ್ಲೊಂದು ಸ್ವಲ್ಪ ಹಂಗೆ ಸ್ಲೋ ಮೂವ್ ಆಗ್ತಾಯಿತ್ತು. ಹಾಗೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಇತ್ತು, ಅದು ಇದು ತಿನ್ಕೊ ಅಂತ ಫೈನಲಿ ಹಂಗು ಹಿಂಗು ಮಾಡಿ ಹುಬ್ಳಿ ಕಡೆ ರೀಚ್ ಆದ್ವಿ. ಫುಲ್ ಸುಸ್ತಾಗ್ಬಿಟ್ಟಿತ್ತು, ಬಟ್ ಲಾಸ್ಟ್ ಟೈಮ್ಗಿಂತ ಬೆಟರ್ ಅನಿಸ್ತು ಈ ಸರಿ ಟ್ರಾವೆಲ್ ಮಾಡಿದ್ದು. ಸೊ ಹಾಗೆ ಇಲ್ಲಿ ಹೋಗ್ತಾ ರೊಟ್ಟಿ ತೊಗೊಂಡು ಹೋಗೋಣ, ಬಿಸಿ ಬಿಸಿ ರೊಟ್ಟಿ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ನಮ್ಮ ವ್ಯೂವರ್ ನೋಡ್ಬಿಟ್ಟು ರೆಕಗ್ನೈಸ್ ಮಾಡಿದ್ದಾರೆ. ನಮ್ಮ ಅಮ್ಮ ನೋಡ್ಬಿಟ್ಟು ದೀಪವ್ರ ಮಮ್ಮಿ ಅಲ್ಲ ಅಂತ ಕೇಳಿ ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ನನಗೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಗೊತ್ತಾ, ಬ್ಲ್ಯಾಂಕ್ ಆಗಿಬಿಡುತ್ತೆ. ನಾನು ಯಾವಾಗ ಏನು ಮಾತಾಡ್ತೀನಿ ಆವಾಗ ಆ ಟೈಮಲ್ಲಿ ಗೊತ್ತೇ ಆಗಿಲ್ಲ. ಅವ್ರು ಬಂದು ಮಾತಾಡ್ದಾಗ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಅನಿಸ್ತು ಕೆಳಗಿಲ್ದೆ ಅವ್ರ ಜೊತೆ ಒಂದು ಫೋಟೋ ತೊಗೋಬೋದಿತ್ತಲ್ಲ ಅವ್ರ ಹತ್ರ ಕೇಳಿ ಅಂತ, ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವರು ಬಂದು ಮಾತಾಡ್ಸಿದ್ದು. ಅದಾದಮೇಲೆ ರಿಟರ್ನ್ ಮನೆಗೆ ಬಂದ್ವಿ. ಆಗಿ ಬುತ್ತಿ ಎಲ್ಲ ತೊಗೊಂಬಂದಿದ್ವಿ. ನನ್ನ ತಂಗಿಗೆ ಏನೇನೋ ಸ್ನ್ಯಾಕ್ಸು ಸ್ವೀಟ್ಸು ಎಲ್ಲ ಮಾಡಿಕೊಂಡು ಬಂದು ಇನ್ನೂ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ. ಎಷ್ಟು ದಿನ ಆಯ್ತಲ್ಲ ನೋಡೇ ಇಲ್ಲ.
ಚಿಕ್ಕಿನೇ ತಿನ್ನಿಸ್ಬೇಕು ಅಂತ ಯಾನ ಚಿಕ್ಕಿ ಹತ್ರ ತಿನ್ಸ್ಕೊತಾ ಇದ್ದು. ಹಾಗೆ ಇದು ಮೈಸೂರು ಪಾಕ್ ನಮ್ಮ ಮಾವ ಮಾಡಿದ್ರು, ತೊಗೊಂಬಂದಿದ್ವಿ. ಹಾಗೆ ಇಷ್ಟೆಲ್ಲ ಐಟಮ್ಸ್ ಅಮ್ಮನೇ ಮಾಡ್ಕೊಬಂದಿದ್ದಾರೆ ರಾತ್ರಿ ಕುತ್ಕೊಂಡು. ಚಿತ್ರಾನ್ನ, ಮೊಸರನ್ನ, ಕಾಳು ಪಲ್ಯ ಮತ್ತು ಕೆಂಪು ಚಟ್ನಿ ಅದೆಲ್ಲ. ಸೊ ಮತ್ತು ಕರ್ಜಿಕಾಯಿ ಮತ್ತು ಲಡ್ಡು ಕೂಡ ಮಾಡಿದ್ವಿ. ಕರ್ಜಿಕಾಯಿ ಮಾಡೋಕ್ಕೆ ನಾನು ಹಿಂದಿನ ದಿನ ಹೋಗಿದ್ದೆ, ಅಮ್ಮ ಹತ್ರ ಮಾಡ್ಕೊಂಡಿದ್ವಿ. ಹಾಗೆ ಎಲ್ಲರೂ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬರಬೇಕಾದ್ರೆ ಒಂದೇ ವೇ ರೊಟ್ಟಿ ಮತ್ತು ಚಪಾತಿ ಎಲ್ಲ ತೊಗೊಂಬಂದಿವಿ. ರೊಟ್ಟಿ ಮಾಡೋಕ್ಕಾಗಲಿಲ್ಲ. ಇನ್ನು ಮನೇಲಿ ಕ್ಯಾಟ್ ಇದೆ ಅಂತೆ. ಸೊ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ, ಈ ಸರಿ ಬೆಕ್ಕಿತ್ತು. ಸೊ ಅದು ಜೊತೆ ಇನ್ನು ಯಾನ ಸೇರಿಕೊಂಡು ಆಟ ಆಡ್ತಾಯಿದ್ದ. ಅದಕ್ಕೆ ಊಟ ಕೊಡೋಣ ಅಂತ ಆಕಾಶ ಹೋಗ್ತಾಯಿದ್ರೆ ನಾನು ಹೋಗ್ತೀನಿ, ನಾನು ಕೊಡ್ತೀನಿ ಅಂತ. ಆ ಥರ ಹೋಗೋಕ್ಕೆ ಭಯ ಇತ್ತು ಅವಳಿಗೆ. ಸೊ ನಂತರನೇ ನನಗೂ ಕ್ಯಾಟ್ ಅಂದರೆ ಸ್ವಲ್ಪ ಪೆಟ್ಸ್ ಅಂದ್ರೇ ಸ್ವಲ್ಪ ಭಯ ಆಗುತ್ತೆ. ನಾಯಿ, ಬೆಕ್ಕು, ಆ ಥರ ಇನ್ಸೆಕ್ಟ್ಸ್ ಏನಂದ್ರೂ ಸ್ವಲ್ಪ ಏನೋ ಗೊತ್ತಿಲ್ಲ, ಅದು ಫೋಬಿಯಾನೋ ಏನೋ, ಬೇರೆಯವ್ರು ಏನು ಅನ್ಕೊತಾರೇನೋ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಆ ಥರ ವೈಬ್ಸೇ ಬರೋಲ್ಲ, ಸ್ವಲ್ಪ ಭಯ ಆಗುತ್ತೆ ಆ ಥರ. ಸೊ ಈ ಕ್ಯಾಟ್ ಕೂಡ ಅಷ್ಟೇ, ಬೇಗ ಅದು ತುಂಬ ಕ್ಯೂರಿಯಸ್ ಅಲ್ಲ. ಸೊ ಬೇಗ ರಿಯಾಕ್ಟ್ ಮಾಡಿಬಿಡುತ್ತೆ, ಜಂಪ್ ಮಾಡೋದು, ಬರೋದು, ಅದೆಲ್ಲ ನನಗೆ ಭಯ ಆಗ್ಬಿಡುತ್ತೆ, ಕಿರ್ಚೋದು ಎಲ್ಲ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಆದಷ್ಟು ಪೆಟ್ಸು, ಇನ್ಸೆಕ್ಟ್ಸ್ ಏನಾದರೂ ಬಂದರೆ ನಾನು ಸ್ವಲ್ಪ ದೂರನೇ ಇರೋದು. ಇನ್ನು ನಾನು ಬೆಕ್ಕಿಗೆ ಹಾಕ್ತೀನಿ ಅಂತ ಹೋಗಿ ಪರವಾಗಿಲ್ಲ ಅಷ್ಟು ಹತ್ರ ಹೋಗಿ ನಿಂತ್ಕೊಂಡಿದ್ದಾಳೆ. ಅಟ್ಲೀಸ್ಟ್ ಅವಳಾದ್ರಷ್ಟು ಹೋಗಲ್ಲ, ಅಷ್ಟು ಹೋಗಲ್ಲ. ನೋಡಿ ಹೆಂಗೆ ಕುಡಿತೈತೆ ನೋಡಿ. ಬಾಯ್ ಏನು ಮಾಡಂಗಿಲ್ಲ ಬಾ, ಅದು ಏನು ಮಾಡಂಗಿಲ್ಲ ಬಾ. ಏನು ಮಾಡಂಗಿಲ್ಲ, ಸುಮ್ಮನೆ ಏನು ಮಾಡಂಗಿಲ್ಲ. ತಗೋಯ್ಯ, ಕೆಳಗಿಡ್ತಿ, ಕೆಳಗಿಡ. ಅಟ್ಲೀಸ್ಟ್ ಅವಳಾದ್ರಷ್ಟು ಹೋಗಲ್ಲ, ಅಷ್ಟು ಹೋಗಲ್ಲ. ಆಯ್ತು, ಬಾ 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 ಬಾ, ಈ ಕಡೆ ಬಾ, ಈ ಕಡೆ ಇದ್ರೆ ಹೋಗ್ಬಾ. ನೋಡಿ ಹೆಂಗೆ ಕುಡಿತೈತೆ ನೋಡೋದು. ನೋಡಿ ಬಾಳೆಹಣ್ಣು ಇಲ್ಲಿ ಡೈನಿಂಗ್ ಟೇಬಲ್ನ ಕುತ್ಕೊಂಡು ಊಟ ಮಾಡಿ ಅಲ್ಲಿ ಬಾಳೆಹಣ್ಣು ತಿನ್ನೋದು. ಕೂಡಿ ಕೆಳಗೆ ಕೂಡಿ ಹೇಳ್ತೀನಿ ನೋಡಿ ಹೆಂಗೆ ಕುಡಿಯೋದು. ಅಲ್ಲ ನಿನ್ನ ಚಪ್ಪಲ್ ಎಲ್ಲಿದೆ? ಸೊ ಫೈನಲಿ ಹುಬ್ಳಿಗೆ ಹೆಂಗೆ ಅನ್ಸತ್ತೆ? ಖುಷಿ ಆಯ್ತು ಬಂದಿದ್ದು, ಏನೋ ನೋಡಿ ತುಂಬ ಖುಷಿ ಆಯಿತು. ಇವಾಗ ಎಷ್ಟು ತಿಂಗಳು? ಈಗ 8 ಮಂತ್, ನಿನ್ನೆಗೆ 8 ಮಂತ್ ಸ್ಟಾರ್ಟ್ ಆಯಿತು. ನಿನ್ನೆಗೆ 8 ಮಂತ್ ಸ್ಟಾರ್ಟ್ ಆಯಿತು. ಸೊ ಇನ್ನೊಂದು 2 ದಿನದಲ್ಲಿ ಸೀಮಂತ. ಹೆಂಗೆ ಕಾಣುತ್ತೆ ನನಗೆ? ಚೇಂಜಸ್ ಆಯ್ತಾ? ಇಲ್ಲ ಸ್ವಲ್ಪ ಮುಖ ಇನ್ನು ನೋಡಿ 9th ಮಂತಲ್ಲಿ ಇನ್ನೂ ಮೂಗು ಹಿಂಗೆ ಆಗ್ಬಿಡುತ್ತೆ. ನಂದು ಆಗಿತ್ತಲ್ಲ, ನಂದು ಇದು ತಪ್ಪಾಗಿತ್ತು. ಕಾಲೆಲ್ಲ ಸ್ವೆಲ್ಲಿಂಗ್ ಬಂದಿತ್ತು, ಆಲ್ರೆಡಿ ಕಾಲು ಬಂದೈತಲ್ಲ ಸ್ವೆಲ್ಲಿಂಗ್ ಎಲ್ಲ. ಕಾಲು ಸ್ವಲ್ಪ ಊದ್ಕೊಂಡಿದೆ. ಫೇಸಲ್ಲಿ ಸ್ವಲ್ಪ ಚೇಂಜಸ್ ಬಂದ ತಕ್ಷಣ ಹೆಂಗೆ ಅನಿಸ್ತು ನೋಡಿದ ತಕ್ಷಣ? ತುಂಬ ಒಂದು 4-5 ತಿಂಗಳಾಗಿತ್ತಲ್ಲ, ನಾನು ನೋಡಿಲ್ಲ, ಹೊಟ್ಟೆ ಬಂದಿದ್ದೆ ಅಲ್ಲ ನೋಡಿದ್ದು. ಒಂಥರ ಚೆನ್ನಾಗಿ ಅನಿಸ್ತು, ಫುಲ್ ಚೇಂಜಸ್. ಇಲ್ಲಿ ಬಂದರೆ ತುಳಸಿ, ಕರಿಬೇವು ತಿನ್ನೋದು, ಕರಿಬೇವು ಅದು ಮುಟ್ಟು. ನೀವು ಮಾತಾಡ್ಸಿದ್ರೆ ಮಾತಾಡುತ್ತೆ, ಕಿಕ್ ಮಾಡುತ್ತೆ. ಕಿಕ್ ಮಾಡು ಅಂತ ಹೇಳಿ ಮಾಡುತ್ತೆ. ನೋಡ್ಬೇಕಿದ್ರೆ ಹತ್ರ ಹೋಗಿ ಕಿಕ್ ಮಾಡೋನು. ನಾನು ಜೋರ ಬಂದಿದ್ದೀನಿ ಅಂತ ಜೋರ ಹೇಳಬೇಕು. ಏನು ಹೇಳ್ತಿ? ಬ್ಲೌಸ್ ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿತ್ತಲ್ಲ, ತೋರಿಸ್ತಾ ಇದ್ವಿ. ಅದು ಇದು ಬ್ಯಾಂಗ್ಳೂರಲ್ಲೇ ಮಾಡಿಸಿರೋದು. ಇದು ಬಂದು ಹುಬ್ಳಿಲಿ ಮಾಡಿಸಿರೋದಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 5000ಗೆ ಸ್ಟಿಚಿಂಗ್ ಮತ್ತು ಹ್ಯಾಂಡ್ ವರ್ಕ್ ಮತ್ತು ಸ್ಯಾರಿದು ಪಿಕ್ಕು ಮತ್ತು ಫಾಲ್ಸ್ ಹಚ್ಬಿಟ್ಟು ಕುಚ್ಚು ಕೂಡ ಹಾಕಿದ್ದಾರೆ. ಎಲ್ಲ ಸೇರಿ 5000 ಅಂದರು. ಸೂಪರ್ ಅನಿಸ್ತು. ಈ ಥರ ಎಲ್ಲಾದರೂ ನಮ್ಮ ಬೆಂಗಳೂರಲ್ಲಿ ಒಬ್ರು ಸಿಕ್ಬಿಟ್ರೆ ಆರಾಮಾಗಿ ಅವ್ರ ಹತ್ರನೇ ಪರ್ಮನೆಂಟಾಗಿ ಎಲ್ಲ ಹೊಲ್ಸ್ಕೊಂಡಿರ್ಬೋದು. ಬಟ್ ಯಾರೂ ಸಿಗಲ್ವೇ, ಎಲ್ಲರೂ ಒಂದೊಂದು ಥರ ರೇಟ್ ಹೇಳ್ತಾರೆ. ನೋಡಿದ್ರೆ ಬೇಡಪ್ಪ ಕೊಡೋದೇ ಅನಿಸ್ಬಿಡುತ್ತೆ, ಆ ಥರ ಫೀಲಿಂಗ್. ಅಂದರೆ ಸ್ಯಾರಿಗಿಂತ ಬ್ಲೌಸ್ದೇ ಜಾಸ್ತಿ ಆಗ್ಬಿಟ್ಟಿರುತ್ತೆ ವರ್ಕ್, ಆ ಥರ ಇರುತ್ತೆ ಖರ್ಚೆಲ್ಲ. ಸೊ ಇದು ಹುಬ್ಳಿ ನನಗೆ ಇಷ್ಟ ಆಯಿತು. ಫಿಟ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು, ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ತುಂಬ ರೀಸನಬಲ್ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಸೊ ಅದೇ ಮಾತಾಡ್ತಾ ಇದ್ವಿ ಹಾಗೆ ಎಲ್ಲರೂ ಬ್ಲೌಸ್ ನೋಡ್ಕೊತ. ಮತ್ತು ನನ್ನ ತಂಗಿನ ಸಿರಿನ ಮೀಟ್ ಮಾಡಿ ಆಲ್ಮೋಸ್ಟ್ ಒಂದು 4-5 ತಿಂಗಳಾಯಿತು. ಅವಳು ಪ್ರೆಗ್ನೆನ್ಸಿ
ಕನ್ಫರ್ಮ್ ಆದಾಗ ಅವಾಗೇ ನೋಡಿದ್ದು, ಅದಾದಮೇಲೆ ಈ ಥರ ನೋಡಿದ್ದು ಈ ಥರ ಲುಕ್ಕಲ್ಲಿ ನೋಡೋದೇ ಒಂಥರ ನೋಡಿ ತುಂಬ ಗ್ಯಾಪ್ ಆಯ್ತಲ್ಲ, ಹೇಗೆ ರಿಯಾಕ್ಟ್ ಮಾಡ್ಬೇಕನ್ನೋದೇ ಗೊತ್ತಾಗಿಲ್ಲ. ಸೊ ಅದಕ್ಕೆ ಎಲ್ಲರೂ ಆಚೆ ಕೂತ್ಕೊಂಡು ನಾನು ಅಮ್ಮ ಸಿರಿ ಟೀ ಕುಡ್ಕೊಂತ ಹಾಗೆ ಮಾತಾಡ್ತಾ ಇದ್ವಿ. ಇನ್ನು ಆಚೆ ಹೋಗೋಕ್ಕಿತ್ತು, ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಕೂಡ. ಸೊ ಇವಾಗ ಜಸ್ಟ್ ಇಲ್ಲೊಂದು ಜ್ಯುವೆಲ್ರೀಸ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೀರೆ ತೊಗೊಂಡು ಅದಕ್ಕೆ ಯಾವುದು ಜ್ಯುವೆಲ್ರೀಸ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಯಾವುದೋ ರೆಂಟಲ್ದು ಒಂದು ಶಾಪ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಬರ್ಬೇಕು ಇವಾಗ. ಜ್ಯುವೆಲ್ರೀಸ್ ಎಲ್ಲ ಯಾವ್ದು ಮ್ಯಾಚ್ ಆಗುತ್ತೆ ಏನು ಅಂತ. ಸೊ ನಮ್ಮ ಹತ್ರ ಇರೋದು ಮ್ಯಾಚ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಅದು ಒಂಥರ ಆಡಕ್ಕೆ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಅದಕ್ಕೆ ಮ್ಯಾಚಿಂಗ್ ಸಿಗುತ್ತಾ ಏನು ಅಂತ. ಫಸ್ಟ್ ಟೈಮ್ ನಾನು ಮಂಜು ಸಿರಿ 3 ಜನ ಆಚೆ ಹೋಗ್ತಾ ಇರೋದಲ್ಲ. ಯಾವಾಗ ಹೋಗಿಯಪ್ಪ? ಹಾಂ, ರೀಸೆಂಟಾಗಂತೂ ಹೋಗಿಲ್ಲ ಬಿಡು. ಹಿಂಗೆ ಹೋಗ್ಲಿ ವಾಪಸ್ ಹೋಗ್ಬೇಕಾಗುತ್ತಲ್ಲ. ಸೇಮ್ ಅಷ್ಟು ಚೆನ್ನಾಗಿ ಆಗುತ್ತೆ ನೋಡು. ಇದೇ ಬೇಕಿದ್ರೆ ನೀವು ಅಲ್ಲಿ ತಗೋರಿ, ಇದಕ್ಕೆ ಬೇಕಿದ್ರೆ ಬೇರೆ ತಗೋರಿ. ಹಾಂ ತೋರಿಸ್ರಿ. ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ನೋಡಿ ನೋಡಿ ಇದರಲ್ಲಿ ಈಗ ಒಂದು 4 ದಿನ ಅಥವಾ 8 ದಿನ ಮನ್ಯಾಗ ಇಟ್ಟೇನಲ್ಲ, ಎಲ್ಲೆಲ್ಲಿ ಏನೇನು ಎಲ್ಲ ಗೊತ್ತಾಗುತ್ತೆ ನನಗೆ. ಅದಕ್ಕೆ ನಾ ಇದ್ದಿಲ್ಲ ಊರಾಗ, ಅವಾಗ ನಮ್ಮ ಮಗಳು ತಂದಿರ್ತಾವೆಲ್ಲ. ಇದು ಬೇಕಿದ್ರೆ ನೀವು ಈ ಟೈಪ್ನು ಮಾಡ್ಬೋದು. ಹಾಂ, ಈಗ ಬೀಟ್ಸ್ ಇಲ್ಲಾಂದ್ರೆ ವಿಕ್ಟೋರಿಯಾ ಎರಡು ಸೇಮ್ ಆಯ್ತು ಸಾರಿ ಕಲರು ಅದು. ಬಟ್ ಸೇಮ್ ಇದ್ರೆ ಫೋಟೋದಲ್ಲಿ ಅಷ್ಟು ಕಾಣಂಗಿಲ್ಲ. ಅದಕ್ಕೆ ಎದುರುಗಡೆ ಹೆಂಗಿರ್ಬೇಕು. ಹಾಂ, ಇದನ್ನ ಚಲೋ ಮುತ್ತಿಂದ ಚಲೋ ಐತೆ. ಈಗ ಗೋಲ್ಡನ್ ಮಿಂಟ್ ಇದನ್ನ ಚಲೋ ಅನಿಸ್ತೈತೆ. ಇದಾಗ ಗೋಲ್ಡ್ ಜಾಸ್ತಿ ಬರ್ತೈತಲ್ಲ, ಅದೊಂದು ಬಿಡ್ರಿ ನೋಡಿ. ಇದು ಒಂದು ಸ್ವಲ್ಪ ಆಪ್ಷನ್. ಇವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ವೆರೈಟೀಸ್ ಆಗಿತ್ತು, ತುಂಬ ಏನೋ ಮ್ಯಾಚಿಂಗ್ ಕೂಡ ಆಗ್ತಾಯಿತ್ತು ಸ್ಯಾರಿಗೆ ನಾವು ಅಂದ್ಕೊಂಡಾಗಿರೋ ಥರ ಎಲ್ಲ. ಬಟ್ ಸ್ವಲ್ಪ ಕಾಸ್ಟ್ ಅನಿಸ್ತು. ಅಂದರೆ 2 ಸೆಟ್ ತೊಗೊಂಡ್ವಿ ನಾವು. 5,000 ಹೇಳಿದ್ರು ಅವರು. 1 ರೂಪಾಯಿನೂ ಕಮ್ಮಿ ಮಾಡೋಣ ಅಂತ ಹೇಳ್ತಾಯಿದ್ರು. ಇವ್ರ ಹತ್ರನೇ ಯಾವಾಗಲೂ ರೆಗ್ಯುಲರಾಗಿ ನಾವು ಎಲ್ಲ ತೊಗೊಳೋದು ಅಂದ್ಬಿಟ್ಟು ಅವ್ರು ಮಾತಾಡಿದ್ಮೇಲೆ ಆಮೇಲೆ 4,500 ಏನೋ 4,000ಕ್ಕೇನೋ ಮಾಡಿಕೊಟ್ರು. ಸರಿ ಅಂದ್ಬಿಟ್ಟು ಅದೆಲ್ಲ ಆರ್ಡರ್ ಎಲ್ಲ ರೆಂಟ್ಗೆ ಕೊಟ್ಬಿಟ್ಟು ಅಡ್ವಾನ್ಸ್ ಅಲ್ಲ ಫುಲ್ ಪೇಮೆಂಟೇ ಮಾಡಿಬಿಟ್ವಿ. ಅದಾದಮೇಲೆ ಇಲ್ಲಿ ವಡಾಪಾವ್ ಚೆನ್ನಾಗಿರುತ್ತೆ ತಿನ್ನೋಣ ಬಾ ಅಂತ ಹೇಳಿದ್ರು ಅಂತಂಗಿ. ಸರಿ ಅಂತ ಇಲ್ಲಿ ಬಂದರೆ ಇಲ್ಲಿ ನೋಡಿದ್ರೆ 1.5 ಗಂಟೆ ಇಲ್ಲೇ ಆಗ್ಬಿಡ್ತು. ಆರ್ಡ್ರ್ ಅಷ್ಟೊಂದಿತ್ತು. ಇಲ್ಲಿ ಮನೇಲಿ ಇಯಾನ ನೋಡಿದ್ರೆ ಅಳ್ತಾ ಇದ್ದಾಳೆ. ಕಿರಣ್ ಕೂಡ ಕಾಲ್ ಮಾಡ್ತಾನೆ ಇದ್ರು. ನಾವು ಆಚೆ ಬಂದೆ 3 ಅವರ್ ಆಗಿಬಿಟ್ಟಿತ್ತು. ಅವಳು ಕೇಳ್ತಾ ಇದ್ದಾಳೆ ಇನ್ನು ಬಾ ಅಂತ ಹೇಳ್ತಾ ಇದ್ರು. ಕಾಲ್ ಮಾಡಿ ನಾನು ಬರ್ತೀನಿ, ಎಲ್ಲಿದ್ಯಾ ಅಂತ ನಾನು ಲೈವ್ ಲೊಕೇಶನ್ ಎಲ್ಲ ಕಳಿಸಿ ಎಲ್ಲ ಮಾಡಿ ತುಂಬ ಮ್ಯಾನೇಜ್ ಮಾಡಿದ್ದಾರೆ ಅವಳಿಗೆ ರಂಸೋದಕ್ಕೆ. ತುಂಬ ಅಳ್ತಾ ಇದ್ಲಂತೆ. ಸರಿ ಅಂದ್ಬಿಟ್ಟು ಬೇಗ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಏನೋ ಫುಲ್ ಅಳ್ತಾ ಇದ್ದಾಳೆ ಪಾಪ. ನನ್ನ ಮನಸ್ಸೆಲ್ಲ ಈ ಕಡೆನೆ. ಹೇಗಿದೆ? ಯಾಕೆ ಕಲ್ತಿದ್ದೆ ಹೇಳು? ಸೀರೆ ಚಿಕ್ಕಿ ಅಲ್ಲ ಮಮ್ಮಿ ಬೇಕಂತ ಹೇಳ್ತಿದ್ದು. ಆಯ್ತು ಬಿಡು, ಸಿರಿ ಚಿಕ್ಕಿ ನಾವು ಹೋಗ್ತೀವಿ. ನನ್ನ ಹತ್ರ ಬರ್ತಾಳೆ. ಇದು ಅಡಿಗೆ ಮನೆನಾ? ಹಾಂ, ಸ್ಟೆಪ್ಸಾ? ಹೇಳಿ ನೋಡೋಣ. ವಾವ್, ಹತ್ತು. ಉಳಿಯಪ್ಪ. ಚಿಕ್ಕಿ ಸಿಂಹಂತ ರೆಡಿ ಆಗ್ತಾ ಇರೋದು. ಎಲ್ಲ ಹಾಕ್ಬೇಕು. ಹಿಂಗೆ ಮಾಡಿ ಇಲ್ಲಿ ಕಾಲಿಗೆ ಹಾಕ್ತೀನಿ. ನಾನು ಬಂಗಾಳಿ ಖುಷಿ ನಾನು ತಿನ್ಕೊಂಡು ಕೈ ನೋಡಿ ಹಿಂಗೆ ಇಟ್ಕೊಂಡಿದ್ದಾಳೆ. ಅಯ್ಯೋ ಚಿನಿಮಣಿ ಚಿತ್ತಿ ಮಿಟ್ಟಿ ಕಾ. ಸೊ ನೇಲ್ ಪಾಲಿಶ್ ಹಾಕ್ಕೊತೀನಿ ಅಂತ ಕೇಳಿದ್ದು ನಾನು ಹಾಕೊಂಡಿದ್ದಕ್ಕೆ. ಸೊ ಅವಳಿಗೂ ಕೂಡ ಹಾಕ್ತಾ ಇದ್ವಿ ನೇಲ್ ಪಾಲಿಶ್ನ. ಎಂಡ್ ಮೂಮೆಂಟ್
ಇದರಲ್ಲಿ ಚಂದ ಲಂಗ ಬ್ಲೌಸ್ ಸರಿಯಾಗಿದೆ. ಅಲ್ಲ ಲಾಸ್ಟಲ್ಲಿ ಏನಿಲ್ಲ ಅನ್ಕೊಂತಿದ್ದೆ ಚೆನ್ನಾಗಿ ಥರ ಆಗುತ್ತೆ ಎಲಾಸ್ಟಿಕ್ ಕರೆಕ್ಟ್ ಸೊಂಟಕ್ಕೆ ಸರಿಯಾಗಿದೆ. ಎಲಾಸ್ಟಿಕ್ ಇದ್ರೆ ಇಳಿಯಲ್ಲ. ಇಳಿಯಲ್ಲ. ಅಯ್ಯೋ ಮನೆ ಚಂದ ಸಿಕ್ತು ಫಸ್ಟ್ ಕ್ರೈ. ಹಾಕಿನಿ ಜಾರ್ ಜಾರ್. ಚೆನ್ನಾಗಿ ಕಲರ್ ಕಾಂಬಿನೇಷನ್. ದುಪ್ಪಟ್ಟ ಮಾಡಿಸ್ಬೇಕಾ? ಅಷ್ಟು ದೊಡ್ಡ ಪ್ಲೇಟ್ಸ್ ಯಾಕೆ ತೊಗೊಂಡಿಲ್ಲ? ನೆಕ್ಸ್ಟು ಸೀಮಂತ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡಿ.